ಗುರಿಯಾಗುವನು ಎಂದು ಪೂರ್ವಿಕರಿಗೆ ಹೇಳಿದ್ದನ್ನು ನೀವು ಕೇಳಿದ್ದೀರಿ. ಆದರೆ ನಾನೀಗ ನಿಮಗೆ ಹೇಳುತ್ತೇನೆ, ಕೇಳಿ. ತನ್ನ ಸಹೋದರನ ಮೇಲೆ ನಿಷ್ಕಾರಣವಾಗಿ ಕೋಪಗೊಳ್ಳುವ ಪ್ರತಿಯೊಬ್ಬನು ನ್ಯಾಯ ತೀರ್ಪಿಗೆ ಈಡಾಗುವನು. ತನ್ನ ಸಹೋದರನನ್ನು ತುಚ್ಛೀಕರಿಸುವವನು ನ್ಯಾಯಸಭೆಯ ವಿಚಾರಣೆಗೆ ಒಳಗಾಗುವನು. ಮೂರ್ಖ ಎಂದು ಮೂದಲಿಸುವವನು ನರಕಾಗ್ನಿಗೆ ಗುರಿಯಾಗುವನು. ಆದ ಕಾರಣ ಬಲಿಪೀಠದ ಮುಂದೆ ದೇವರಿಗೆ ಕಾಣಿಕೆಯನ್ನು ಅರ್ಪಿಸಲಿರುವಾಗ ನಿನ್ನ ಸಹೋದರನಿಗೆ ನಿನ್ನ ಮೇಲೆ ಏನೋ ಮನಸ್ತಾಪವಿದೆ ಎಂಬುದು ನಿನ್ನ ನೆನಪಿಗೆ ಬಂದರೆ ನಿನ್ನ ಕಾಣಿಕೆಯನ್ನು ಆ ಬಲಿಪೀಠದ ಮುಂದೆಯೇ ಇಟ್ಟುಬಿಡು. ಮೊದಲು ಹೋಗಿ ನಿನ್ನ ಸಹೋದರನೊಡನೆ ಸಮಾಧಾನ ಮಾಡಿಕೊ, ಅನಂತರ ಬಂದು ನಿನ್ನ ಕಾಣಿಕೆಯನ್ನು ಒಪ್ಪಿಸು. ನಿನ್ನ ಎದುರಾಳಿ ನಿನ್ನನ್ನು ನ್ಯಾಯಸ್ಥಾನಕ್ಕೆ ಎಳೆಯುವಾಗ ಮಾರ್ಗ ಮಧ್ಯದಲ್ಲಿ ಅವನೊಡನೆ ಬೇಗ ಸಂಧಾನ ಮಾಡಿಕೊ. ಇಲ್ಲದಿದ್ದರೆ ಅವನು ನಿನ್ನನ್ನು ನ್ಯಾಯಾಧಿಪತಿಗೆ ಒಪ್ಪಿಸಬಹುದು. ನ್ಯಾಯಾಧಿಪತಿ ನಿನ್ನನ್ನು ಪೊಲೀಸರ ವಶಕ್ಕೆ ಬಿಡಬಹುದು. ಅನಂತರ ನಿನಗೆ ಸೆರೆವಾಸ ಪ್ರಾಪ್ತವಾಗಿತ್ತು. ಅಲ್ಲಿಂದ ನೀನು ಹೊರಗೆ ಬರಬೇಕಾದರೆ ಬಿಡಿಕಾಸನ್ನು ಬಿಡದೆ ಎಲ್ಲವನ್ನೂ ತೆರಬೇಕಾಗುವುದು. ಇದನ್ನು ನೆನಪಿನಲ್ಲಿಡು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತನೇ ನಿಮಗೆ ಸ್ತುತಿ ಸಲ್ಲಲಿ. ಈಶನ ಪ್ರಾರ್ಥಿಸಿ ನಮಗಾಗಿ ಭಕ್ತರ ಪಾಲಕ ಸದಾ ತುಣಿ. ಈಶನ ಪ್ರಾರ್ಥಿಸಿ ನಮಗಾಗಿ ಪಾದುವ ಊರಿನ ಹಿರಿಪಶ್ವರಿ ಪವಾಡ ಪುರುಷರಿವರ ಪುತ್ರರೇ. ಪಾದುವ ಊರಿನ ಹಿರಿಪಶ್ವರಿ ಪವಾಡ ಪುರುಷರಿವರ ಪುತ್ರರೇ. ಪಾಪೇಶ್ವರರಿಗೆ ಆಶ್ರಯವೇ ಪಾವನ ಮೂರ್ತಿ ಪರಿಶುದ್ಧರೇ. ಭಕ್ತರ ಪಾಲಕ ಸದಾ ತುಣಿ. ಈಶನ ಪ್ರಾರ್ಥಿಸಿ ನಮಗಾಗಿ ಸತ್ಯದ ದೀವಿಗೆ ಕಾವಿರಿರು ಸುರ. ஹாய் ஃப்ரெண்ட்ஸ், இது பெங்களூரில் நைன் டெல்லின்ற இடத்துல ஒரு அந்தோனியார் சர்ச். இது ரொம்ப நல்லா இருந்துச்சு. நேற்று ஃபீஸ்ட் அங்கே
எல்லாமே தேர் ப்ரொசெஷன் எல்லாம் போயிருக்கு ஃப்ரெண்ட்ஸ். இன்னும் இந்த வாரம் ஃபுல்லு அந்த தேரெல்லாம் அப்படி இருக்கும். கொஞ்சம் பிளெஸ்ஸிங்ஸ் வேணுன்றவங்க போய் பாருங்க. பிடிச்சிருந்தா லைக் அண்ட் சப்ஸ்கிரைப் பண்ணு. அந்தோனியாரோட பிளெஸ்ஸிங்ஸு எல்லாருக்குமே கிடைக்கட்டும் ஃப்ரெண்ட்ஸ். பிடிச்சிருந்தா லைக் அண்ட் சப்ஸ்கிரைப் பண்ணுங்கள், ஷேர் பண்ணுங்கள், கமெண்ட் பண்ணுங்கள் ஃப்ரெண்ட்ஸ். ரொம்ப நல்லா இருந்துச்சு. சின்ன கோவில் தான், ரொம்ப புதுமையான கோவில். அங்கே போய் வேண்டின்னு வரவங்களுக்கு எல்லாமே நல்லதே நடக்குது ஃப்ரெண்ட்ஸ். பிடிச்சிருந்தாக்கா நிறைய பேருக்கு இது ஷேர் பண்ணி விடுங்க. எல்லாமே நல்லதே நடக்கட்டும். தேங்க்யூ ஃப்ரெண்ட்ஸ்.